ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬಾಬಾರವರು ಯಾವೆಲ್ಲ ರೀತಿ ತನ್ನನ್ನು ನಂಬಿದ ಭಕ್ತರ ಜೊತೆ ಇದ್ದು ಅವರನ್ನು ಜೀವನದುದ್ದಕ್ಕೂ ರಕ್ಷಿಸ್ತಾರೆ, ಅವರಿಗೆ ಬೇಕಾದ ಅಗತ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಪೂರೈಸ್ತಾರೆ. ಹಾಗೆ ಹಣ ಇರೋದಿಲ್ಲ, ಇಲ್ಲ ಅಧಿಕಾರನೂ ಇರೋದಿಲ್ಲ, ಹೀಗೆಲ್ಲ ಇದ್ದಾಗಲೂ ಕೂಡ ನಾವು ಬಯಸಿದ್ದಕ್ಕಿಂತ ಹೆಚ್ಚೇ ಗೌರವ, ಸ್ಥಾನ, ಮಾನ ಸಿಗುವಂತೆ ಮಾಡ್ತಾರೆ ಅನ್ನೋದಕ್ಕೆ ಈ ಕತೆ. ಅಂದ್ರೆ ಇದು ಸತ್ಯ ಘಟನೆ. ಬಾಬಾರವರು ಶ್ಯಾಮನನ್ನ ಎಷ್ಟು ಪ್ರೀತಿಯಾಗಿ ನೋಡ್ಕೊಳ್ತಾ ಇದ್ರು ಅಂದ್ರೆ, ಶ್ಯಾಮ ಅಂದ್ರೆ ಬಾಬಾರವರ ಆಪ್ತ ಶಿಷ್ಯ, ಅಂದ್ರೆ ಸ್ವಂತ ಮಗನಕ್ಕಿಂತ ಹೆಚ್ಚು. ಶ್ಯಾಮರವರು ಯಾವಾಗಲೂ ಬಾಬಾರವರ ಹತ್ತಿರನೇ ಇರ್ತಿದ್ರು. ಬಾಬಾರವರ ಬಳಿ ಯಾರಾದರೂ ಹೋಗಬೇಕು ಅಂದರೆ ಮೊದಲು ಶ್ಯಾಮರವರ ಅಪ್ಪಣೆಯನ್ನು ಪಡ್ಕೊಂಡೇ ಹೋಗಬೇಕಾಗಿತ್ತು. ಅಷ್ಟೊಂದು ಬಾಬಾರವರು ಶ್ಯಾಮ ಅವರಿಗೂ ಅತ್ಯಂತ ನಿಕಟ ಸಂಬಂಧ ಇತ್ತು ಸ್ನೇಹಿತರೆ. ಹಾಗಾದರೆ ಇವತ್ತಿನ ಈ ಒಂದು ಕತೆ, ಸತ್ಯ ಘಟನೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ಪರಿಣಾಮ ಬೀರಿದೆ? ಹೌದು, ಬಾಬಾರವರು ನಮ್ಮ ಜೀವನದಲ್ಲಿ ಬಂದ ಮೇಲೆ ನನಗೆ ಈ ರೀತಿ ಅನುಭವಗಳು ಆಗಿದ್ದಾವೆ. ಖಂಡಿತ ನನಗೆ ಎಲ್ಲಿ ಸ್ಥಾನ, ಮಾನ, ಗೌರವ, ಬೆಲೆ ಸಿಗ್ತಾ ಇರಲಿಲ್ಲ, ಈಗ ಅಲ್ಲಿ ಸಿಗ್ತಾ ಇದೆ. ನನ್ನನ್ನು ಕಡೆಗಣಿಸಿದ ಜನನೇ ನನ್ನ ಹತ್ರ ಬಂದು ಏನಾದರೂ ಒಂದು ಮಾರ್ಗದರ್ಶನವನ್ನು ಕೇಳುವ ಮಟ್ಟಕ್ಕೆ ಬಂದಿದ್ದಾರೆ. ಬಾಬಾರವರ ಶರಣದಲ್ಲಿ ನಾನು ಹೋದ್ಮೇಲೆ ನನ್ನ ಜೀವನವೇ ಅದ್ಭುತವಾದ ರೀತಿಯಲ್ಲಿ ಬದಲಾಗಿದೆ. ಇದಕ್ಕೆ ನಾನೂ ಕೂಡ ಸಾಕ್ಷಿಯಾಗಿದ್ದೀನಿ ಅನ್ನೋದಾದರೆ ಖಂಡಿತ ನೀವು ಅದನ್ನು ಕಮೆಂಟಲ್ಲಿ ಬರೆಯೋದನ್ನು ಮರಿಬೇಡಿ. ಹಾಗಾದರೆ ಈಗ ಆ ಸತ್ಯ ಘಟನೆಯನ್ನು ವಿವರಿಸ್ತೀನಿ ಸ್ನೇಹಿತರೆ. ಇದ್ದುದು ಸಾಕೆಂಬ ತೃಪ್ತಿ ಕೃಪಣಗೆ ಉಂಟು, ಆದರೆ ಬೆತ್ತವ ಬಾಗಿಸುವ ವಿಶ್ವಾಸ ಉಂಟೆ? ಸುತ್ತಿ ಸುಳಿವ ನೀರಿಗಿಳಿದು ಬದುಕುವರು ಉಂಟೆ? ಗುರು ಕೊಡುವ ಭಾಗ್ಯಕ್ಕೆ ಎಲ್ಲೆ ಎಣೆ ಉಂಟೆ? ಸ್ನೇಹಿತರೆ, ನಮಗೆಲ್ಲ ಬಾಹ್ಯ ಆಕರ್ಷಣೆಗೆ ಇತಿಮಿತಿ ಅನ್ನೋದೇ ಇರೋದಿಲ್ಲ. ಆ ಆಕರ್ಷಣೆಯ ಪೂರೈಕೆಗಾಗಿ ಎಷ್ಟಿದ್ರೂ ಸಾಲದು, ಎಷ್ಟು ಬಂದರೂ ಸಾಲದು. ಬಂದಷ್ಟು ದಾಹ, ಬಯಸಿದಷ್ಟು ತೃಷೆ. ವಿಷಯ ಸುಖಗಳು ಪರಮ ಸುಖದಾಯಿ ಎಂಬ ಭ್ರಮೆಯಲ್ಲಿ ನಮ್ಮ ಕೈಗಳನ್ನು ಉದ್ದ ಚಾಚತಾನೇ ಇರ್ತೀವಿ, ನಮ್ಗೆ ಇನ್ನೂ ಬೇಕು ಇನ್ನೂ ಬೇಕು ಅಂಥೇಳಿ. ಎಷ್ಟು ಅನುಭವಿಸಿದರೂ ಉಳಿಯುವುದು ವಿಷ ಮಾತ್ರ, ವಿಷದ ತಾಪ ಮಾತ್ರ. ಆ ವೇಳೆಗೆ ವಿಷಯ ಸುಖದ ವಿಷ ನಮ್ಮನ್ನು ಕಬಳಿಸಲು ಪ್ರಾರಂಭವಾಗಿರುತ್ತೆ, ಕೈ ಮೀರಿ ಹೋಗಿರುತ್ತೆ. ಪ್ರಕೃತಿಗೆ ಎದುರಾಗಿ ಎದೆ ಸೆಟೆಸಿದವರೆಲ್ಲ ಬಲಿತ ಬಿದಿರು ಬಾಗಿಸಿದಾಗ ಟಪ್ಪೆಂದು ಮುರಿಯುವಂತೆ ತುಂಡು ತುಂಡಾಗಿ ಬೀಳುವವರೇ. ನಾಲಿಗೆಯ ರುಚಿಯ ಹಿಂದೆ ಓಡಬೇಡ ಎನ್ನುತ್ತಿದ್ದರು ಸಾಯಿ. ಬಟ್ಟೆಯ ಬೆಡಗಿಗೆ ಮನಸೋಲಬೇಡ ಎಂದು ಎಚ್ಚರಿಸುತ್ತಿದ್ದರು ಸಾಯಿ. ನಮ್ಮ ಯೋಗ್ಯತೆಗೆ ಮೀರಿದ ವಸ್ತ್ರಧಾರಣೆಯನ್ನು ಸಾಯಿ ಖಂಡಿಸುತ್ತಿದ್ದರು. ಸದಾ ಸಮಾಧಾನಿಯಾಗಿರು ಎಂಬುದೇ ಅವರ ಪರಮೋಪದೇಶ. ಶ್ರದ್ಧಾ, ಸಬೂರಿ ಇವೆರಡೇ ಅವರು ನೀಡುತ್ತಿದ್ದ ಮಹಾ ಮಂತ್ರೋಪದೇಶ. ಈ ಉಪದೇಶ ಕೇಳಲು ಹೇಳಲು ಸುಲಭ, ಸರಳ. ಆದರೆ ಅದರ ಆಚರಣೆ ದೊಡ್ಡ ದೊಡ್ಡ ಸಾಧಕರಿಗೂ ಪ್ರಯಾಸ, ಕಠಿಣ. ಇಂತಹ ಸರಳೋಪದೇಶಗಳು, ಸುಂದರ ವಚನಗಳ ಅನುಕರಣೆ ಬಹಳ ತೊಡಕು. ಯಾಕಂದರೆ ಹೃದಯ ಪಾಷಾಣದಂತೆ ಗಟ್ಟಿ. ಅಂಥವರಿಗೆ ಯಾವ ಸಜ್ಜನರ ಉಪದೇಶವನ್ನು ಸ್ವೀಕರಿಸುವ ಶಕ್ತಿ ಇರದೆ ಶಕ್ತಿಹೀನರಾಗಿರುತ್ತಾರೆ. ಗುಣತ್ರಯಗಳಾದ ಸಾತ್ವಿಕ, ರಾಜಸಿಕ, ತಾಮಸಿಕದಲ್ಲಿ ಮೇಲುಗೈ ಸಾಧಿಸುವುದು ಸಾತ್ವಿಕ ಹಾಗೂ ಧಾರ್ಮಿಕ ಗುಣಗಳು. ಆದರೆ ಈ ಸದ್ಗುಣಗಳ ವೃದ್ಧಿಯಾಗಲು ದೈವಕೃಪೆ, ಗುರುಕೃಪೆ ಇರಲೇಬೇಕು. ಒಮ್ಮೆ ಈ ಗುಣಗಳು ಮನುಷ್ಯನ ಸ್ವಭಾವದಲ್ಲಿ ಮಿಳಿತಗೊಂಡರೆ ವೈರಾಗ್ಯ, ವಿವೇಕ, ಜ್ಞಾನ, ಭಕ್ತಿ ಇವೆಲ್ಲ ಒಂದೊಂದಾಗಿ ವೃದ್ಧಿಸತೊಡಗುತ್ತವೆ. ಎಷ್ಟೇ ಚತುರನಾಗಲಿ, ವಿದ್ವಾಂಸನೇ ಆಗಲಿ, ಅಹಂಕಾರದಿಂದ ಬೀಗ ತೊಡಗಿದನೆಂದರೆ ಈ ಭವಸಾಗರದ ಕೆಸರಿನ ಹೊಂಡದಲ್ಲಿ ನಿಧಾನವಾಗಿ ಹುದುಗಿ ಹೋಗ್ತಾ ಇದ್ದಾನೆ ಅಂತಲೇ ಅರ್ಥ. ಅದೇ ಗುರುವಿನಲ್ಲಿ ಶರಣಾಗತಿಯ ಭಾವ ಹೊಂದಿದರೆ ಅವನ ಅನುಗ್ರಹಿತ ದೃಷ್ಟಿ ಜೀವನದ ಕೊನೆತನಕವೂ ಕ್ಷಣ ಕ್ಷಣವೂ ಬಿಡದೆ ಹಿಂಬಾಲಿಸಿ ಬೆಂಬಲಿಸುತ್ತದೆ ಅನ್ನೋದು ಅಷ್ಟೇ ಸತ್ಯ. ಬಾಬಾರವರ ದಿವ್ಯ ಸಾನ್ನಿಧ್ಯದ ಸಾಂಗತ್ಯ ಹೊಂದಿದ ಕೆಲ ಕಾಲದ ಬಳಿಕ ಕಾಕಾ ಸಾಹೇಬ್ ದೀಕ್ಷಿತ ತನ್ನ ಜ್ಯೇಷ್ಠ ಪುತ್ರ ಬಾಪೂನಿಗೆ ಬ್ರಹ್ಮೋಪದೇಶ ಅಂದರೆ ಉಪನಯನ ಸಂಸ್ಕಾರದ ಸಮಾರಂಭಕ್ಕೆ ಮುಹೂರ್ತ ನಿಶ್ಚಯಿಸ್ತಾನೆ. ಅದೇ ವೇಳೆಗೆ ನಾನಾ ಸಾಹೇಬ್ ಚಾಂದೋರ್ಕರರು ಸಹ ತನ್ನ ಹಿರಿಯ ಮಗನ ವಿವಾಹವನ್ನು ಗ್ವಾಲಿಯರ್ನಲ್ಲಿ ನೆರವೇರಿಸಲು ತಯಾರಿ ಮಾಡತೊಡಗ್ತಾರೆ. ಇವರಿಬ್ಬರೂ ಕೂಡ ಬಾಬಾರವರ ಪರಮ ಭಕ್ತರಾಗಿರ್ತಾರೆ. ತಮ್ಮ ಮನೆಯ, ತಮ್ಮ ಕುಲ ದೀಪದ ಶುಭ ಸಮಾರಂಭಕ್ಕೆ ಮೊದಲ ಆಹ್ವಾನ ಪತ್ರಿಕೆ ಮತ್ತು ಆಶೀರ್ವಾದಕ್ಕಾಗಿ ಬಾಬಾರವರ ಬಳಿ ಧಾವಿಸಿ ಬರ್ತಾರೆ. ಕೊಟ್ಟು ಆಶೀರ್ವಾದವನ್ನು ಪಡ್ಕೊಳ್ಳೋಣ, ಹಾಗೆ ಬಾಬಾರವರನ್ನು ಮದುವೆಗೆ ಮತ್ತು ತಮ್ಮ ಮಗನ ಉಪನಯನಕ್ಕೆ ಕರ್ಕೊಂಡು ಹೋಗೋಣ ಅಂಥೇಳಿ. ಅಗ್ರಮಾನ್ಯ ಪೂಜೆ, ಗೌರವ, ಆಹ್ವಾನ ಎಲ್ಲವೂ ಬಾಬಾರವರಿಗೆ ಮೊದಲು ಮೀಸಲೆಂದು ಎಂದೂ ತೀರ್ಮಾನ ಮಾಡಿಕೊಂಡು ಕಣ್ಣೀರಿಡುತ್ತಾ ಕಳಕಳಿಯಿಂದ ನಿವೇದಿಸಿಕೊಂಡು ಆ ದೇವದೇವನಿಗೆ ಆಹ್ವಾನವನ್ನು ಕೊಡ್ತಾರೆ. ಆ ಪುಣ್ಯಜೀವಿಗಳು ಬಾಬಾರವರು ಅಷ್ಟೇ ಪ್ರೇಮದಿಂದ ಪ್ರತಿಸ್ಪಂದಿಸ್ತಾರೆ. ಆಯಿತು, ಎಲ್ಲ ಶುಭವಾಗತ್ತೆ, ನನ್ನ ಪ್ರತಿನಿಧಿಯಾಗಿ ಶ್ಯಾಮ ನಿಮ್ಮೊಂದಿಗೆ ಬರ್ತಾನೆ ಅಂತ ಹೇಳ್ತಾರೆ ಬಾಬಾರವರು. ಬಾಬಾರವರ ಮುದ್ದಿನ ಮಗ ಶ್ಯಾಮ ಅವರ ನಿರಂತರ ಕರುಣೆಗೆ ಭಾಜನನಾದ ಸುಜೀವಿ. ಆದರೆ ಶ್ಯಾಮ ಬಾಬಾರವರು ತಮ್ಮೊಂದಿಗೆ ದಯಮಾಡಿಸಲೇಬೇಕೆಂದು ಶ್ಯಾಮ ಹಠ ಹಿಡಿತಾರೆ. ಅದರ ಜೊತೆಗೆ ಅವರಿಬ್ಬರೂ ಕೂಡ ಹಠ ಮಾಡ್ತಾರೆ.
ಸಣ್ಣ ಮಕ್ಕಳು ಅಪ್ಪ ನೀವು ಬರಬೇಕು ಅಂತೇಳಿ ಹಠ ಮಾಡ್ತಾರಲ್ಲ, ಅದೇ ರೀತಿ ಶ್ಯಾಮ ಮತ್ತು ಅವರಿಬ್ಬರು ಕೂಡ ಹಠ ಮಾಡಿದಾಗ ಬಾಬಾ ಹೇಳ್ತಾರೆ, ಅಮ್ಮ ನೀನೀಗ ಇವರೊಂದಿಗೆ ಹೊರಡು, ನೀನು ಪ್ರತಿ ಮಾತನಾಡಬೇಡ. ಬನಾರಸ್ ಮತ್ತು ಪ್ರಯಾಗದಿಂದ ಹೊರಡುವ ಮೊದಲೇ ಶ್ಯಾಮನಿಗಿಂತ ಮೊದಲೇ ನಾನು ಬಂದು ತಲುಪುತ್ತೇನೆಂದು ದೀಕ್ಷಿತ್ ಹಾಗೂ ಚಾಂದೋರ್ಕರತ್ತ ದಿಟ್ಟಿಸುತ್ತಾ ಮೂವರ ಆಗ್ರಹಕ್ಕೂ ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಮಾತಿನ್ನು ಮುಗಿಯಿತೆಂಬಂತೆ ಮೌನವನ್ನು ತಾಳ್ತಾರೆ. ಬಾಬಾರವರ ಮಾತು ರಾಜಾಜ್ಞೆಗೆ ಸಮ. ರಾಜ ಒಂದು ಮಾತನ್ನು ಬಾರಿ ಬಾರಿ ಹೇಳುವುದಿಲ್ಲ. ರಾಜನಿಗೆ ಬಾರಿ ಬಾರಿ ಒತ್ತಾಯಿಸುವ ಎದೆಗಾರಿಕೆಯೂ ಯಾವ ಪ್ರಜೆಗಿದೆ? ಮೂವರು ತಮ್ಮ ಆಶಯ ಫಲಿಸುವ ಕನಸು ಹೊತ್ತೆ ಮಸೀದಿಯಿಂದ ಹೊರಗೆ ಬರ್ತಾರೆ. ಅಂದರೆ ಬಾಬಾ ಮಾತು ಕೊಟ್ಟಿದ್ದಾರೆ ಅಂದರೆ ಬಂದೇ ಬರ್ತಾರೆ ಅಂತ ಹೇಳಿ ಆಸೆಯಿಂದ ಹೊರಗೆ ಹೋಗ್ತಾರೆ. ಶ್ಯಾಮ ಅವ್ರ ಜೊತೆ ಹೋಗಲಿಕ್ಕೆ ಎಲ್ಲ ರೀತಿ ಒಂದು ಗಂಟು ಮೂಟೆ ಕಟ್ಕೊಂಡು ತಯಾರಿ ನಡೆಸ್ತಾ ಇರ್ತಾರೆ. ಆ ಸಮಯದಲ್ಲಿ ಅವರ ಜೊತೆ ಯಾವಾಗಲೂ ಸಂಗಾತಿಯಾಗಿ ಅಪ್ಪ ಕೋತೆಯವರು ಕೂಡ ಜೊತೆಯಾಗಿ ಹೋಗ್ತಾ ಇರ್ತಾರೆ. ಮೊದಲು ನಾಗಪುರ, ಗ್ವಾಲಿಯರ್ಗೆ ತೆರಳುತ್ತಾರೆ. ನಂತರ ಕಾಶಿ, ಪ್ರಯಾಗ, ಗಯಾ ಮುಂತಾದ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿ ಕಣ್ತುಂಬ ದೈವ ದರ್ಶನ ಮಾಡಿ ಹಿಂತಿರುಗುವ ಯೋಜನೆಯನ್ನು ರೂಪಿಸ್ಕೊಳ್ತಾರೆ. ಪ್ರಥಮ ಸಮಾರಂಭ ಬ್ರಹ್ಮೋಪದೇಶಕ್ಕಾಗಿ ನಾಗಪುರಕ್ಕೆ ಹೊರಡ್ತಾರೆ. ಉಳ್ಳವರ ಮನೆ ಅದು. ಸಮಾರಂಭ ಅದ್ದೂರಿಯಾಗಿ ಇರುತ್ತೆ. ತಿಂಡಿ ತೀರ್ಥ ಆದರಾತಿಥ್ಯಕ್ಕೆ ಮನಸೋತು ಮನಸೋ ಇಚ್ಛೆ ಸಂತೋಷ ಕೂಟದಲ್ಲಿ ಪಾಲ್ಗೊಂಡ್ರು. ಬಾಬಾರವರ ಆಪ್ತ ತನ್ನ ಪರಮ ಸ್ನೇಹಿತ ಶ್ಯಾಮನಿಗಾಗಿ ಕಾಕಾ ಸಾಹೇಬ್ ದೀಕ್ಷಿತ್ರವರು ಉದಾರವಾಗಿ 200 ರೂಪಾಯಿಗಳನ್ನು ದಾರಿಯ ಖರ್ಚಿಗಾಗಿ ಕೈಕಿತ್ತು ಅಲ್ಲಿಂದ ಬೀಳ್ಕೊಡ್ತಾರೆ. ಇಬ್ಬರು ತುಂಬಿದ ಮನದಿಂದ ಗ್ವಾಲಿಯರ್ನ ಮದುವೆಗಾಗಿ ತೆರಳುತ್ತಾರೆ. ಸರಕಾರಿ ಅಧಿಕಾರಿ ಬೇರೆ ಚಾಂದೋರ್ಕರ್ ಅವರು. ವೈಭವಕ್ಕೇನು ಕೊರತೆ ಇರೋದಿಲ್ಲ. ಮದುವೆಯು ಕೂಡ ವಿಜೃಂಭಣೆಯಿಂದ ನೆರವೇರುತ್ತೆ. ಶ್ಯಾಮ ಅವರು ಶಿರಡಿಯಿಂದ ಹೊರಟ ನಂತರ ಕಾಕಾ ಸಾಹೇಬ್ ದೀಕ್ಷಿತ್ರವರ ಮನೆಗೆ ಮೊದಲು ಬರೋದು. ಅಂದರೆ ಅವರ ಮಗನ ಉಪನಯನ ಕಾರ್ಯಕ್ರಮಕ್ಕೆ. ಅಲ್ಲಿಂದ ಮುಗಿಸ್ಕೊಂಡು ಅವ್ರು ಹೊರಡುವಾಗ ಕಾಕಾ ಸಾಹೇಬ್ ದೀಕ್ಷಿತ್ರವರು ಶ್ಯಾಮರವರ ದಾರಿ ಖರ್ಚಿಗಾಗಿ 200 ರೂಪಾಯಿನ ಕೊಡ್ತಾರೆ. ಅದರ ನಂತರ ಅವರು ಚಾಂದೋರ್ಕರ್ ಅವರ ಮಗನ ಮದುವೆಗೆ ಬರ್ತಾರೆ. ಅಲ್ಲೂ ಕೂಡ ಮದುವೆ ವೈಭೋಗದಿಂದ ನಡೆಯುತ್ತೆ. ಅಲ್ಲಿಂದ ಕೂಡ ಅವರು ಅವರ ಕೈಗೆ 100 ರೂಪಾಯಿಗಳನ್ನು ಕೊಟ್ಟು ಹಾಗೆ ಅಲ್ಲಿಂದ ಮತ್ತೆ ಅವರು ಮುಂದಿನ ಪ್ರಯಾಣಕ್ಕೆ ಅನುಕೂಲವಾಗಲಿ ಅಂತೇಳಿ ಅವರನ್ನು ಬೀಳ್ಕೊಡ್ತಾರೆ. ಆ ಸಮಯಕ್ಕೆ ಸರಿಯಾಗಿ ಆ ಮದುವೆಯಲ್ಲಿ ಒಬ್ಬರು ಪರಿಚಯ ಆಗಿರುತ್ತೆ ಇವರಿಗೆ. ಅಂದರೆ ಚಾಂದೋರ್ಕರ್ ಅವರ ಸಂಬಂಧಿ ಶ್ರೀ ಜಠಾರ್ ಅಂತ ಹೇಳಿ. ಅವರೂ ಕೂಡ ಇವ್ರ ಕೈಗೆ 200 ರೂಪಾಯಿಗಳನ್ನು ಕೊಡ್ತಾರೆ. ನೀವು ಕಾಶಿ ಯಾತ್ರೆಗೆ ಹೊರಟಿದ್ರೆ ದಾರಿ ಖರ್ಚಿಗೆ ತಗೊಂಡು ಹೋಗ್ರಿ ಅಂತೇಳಿ. ಯಾಕಂದರೆ ಇಲ್ಲಿಂದ 2 ಕಾರ್ಯಕ್ರಮ ಮುಗಿಸ್ಕೊಂಡು ಕಾಶಿ ಯಾತ್ರೆಗೆ ಹೋಗಬೇಕು ಅಂತೇಳಿ ಬಾಬಾರವರ ಆಜ್ಞೆ ಆಗಿರುತ್ತೆ. ಹಾಗೆ ಕಾಶಿಗೆ ಹೊರಡ್ತಾರೆ. ಶ್ಯಾಮ ಅವರು ಆ ದುಡ್ಡನ್ನು ನಿರಾಕರಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆತ್ಮೀಯತೆಯಿಂದ ಕೊಟ್ಟಿರ್ತಾರಲ್ಲ, ಹಾಗೆ ಶ್ಯಾಮ ಅವರು ಅದನ್ನು ಸ್ವೀಕರಿಸಿ ಮುಂದಿನ ಪ್ರಯಾಣ ಶುರು ಮಾಡ್ತಾರೆ. ಕಾಶಿ ತಲುಪುವ ವೇಳೆಗಾಗಲೇ ಸಾಕ್ಷಾತ್ ವೈಕುಂಠವನ್ನೇ ನೆನಪಿಗೆ ತರುವಂಥ ಭವ್ಯವಾದ ಲಕ್ಷ್ಮೀ ನಾರಾಯಣರ ದೇಗುಲದಲ್ಲಿ ಹಾಜರಾಗಿದ್ದ ಜಠಾರ್ ಅವರು ಶ್ಯಾಮರಿಗೆ ಭರ್ಜರಿ ಸ್ವಾಗತವನ್ನೇ ಮಾಡ್ತಾರೆ. ಊಟ ಉಪಚಾರಕ್ಕೇನೂ ಕೊರತೆ ಇರೋದಿಲ್ಲ. ಶ್ಯಾಮ ಅವರಿಗೆ ಮತ್ತು ಅಪ್ಪ ಕೋತೆಯವರಿಗಂತೂ ಆನಂದ ವಿಹಾರ. ಉತ್ಸಾಹದ ಬುಗ್ಗೆಗಳಾಗಿ ಕಾಶಿಯ ಗುಡಿ ಗುಂಡಾರಗಳಲ್ಲಿ ಸುತ್ತು ಹಾಕ್ತಾರೆ. ಮನದಣಿಯ ತಿಂದು ತೇಗ್ತಾರೆ. ಕಣ್ದಣಿಯುವಷ್ಟು ಭಗವಂತನ ದರ್ಶನ ಮಾಡ್ತಾರೆ. ಖರ್ಚಿಗೂ ಏನೂ ಕೊರತೆ ಇರೋದಿಲ್ಲ. ಕಾಶಿಯ ಅಂಗಡಿ ಬೀದಿ ಪೇಟೆಯಲ್ಲೆಲ್ಲ ನಿರಾಯಾಸವಾಗಿ ತಿರುಗಾಡಿ ಬರ್ತಾರೆ ಗೆಳೆಯರು ಇಬ್ಬರು. ಮುಂದೆ ಗೆಳೆಯರ ಸವಾರಿ ಅಯೋಧ್ಯಕ್ಕೆ ಹೊರಡುತ್ತೆ. ಅಲ್ಲಿ ಜಠಾರನ ಕಡೆಯ ವ್ಯವಸ್ಥಾಪಕರಿಂದ ಹಾರ್ದಿಕ ಸ್ವಾಗತವೇ ಇವರಿಗೆ ಸಿಗುತ್ತೆ. ಶ್ಯಾಮ ಕೋತೆಯವರಿಗೆ ಇಷ್ಟು ದೂರ ಪದೇ ಪದೇ ಬರುವುದಂತೂ ಅಸಾಧ್ಯದ ಮಾತೆ. ಬಾಬಾರವರ ಕೃಪೆಯಿಂದ ಹೇಗೋ ನಿರಾತಂಕವಾಗಿ ಬಂದಾಯಿತು. ಇಂತಹ ಪುಣ್ಯಕ್ಷೇತ್ರಗಳಲ್ಲಿದ್ದು ದೇವರ ಸೇವೆಯನ್ನು ಮನಃ ತೃಪ್ತಿಯಾಗುವವರೆಗೆ ಮಾಡೋಣ ಅಂತ ಹೇಳಿ ಇಬ್ಬರು ಅಂದ್ಕೊಳ್ತಾರೆ. ಹಾಗೆ ಅವರಿಬ್ಬರು ಕೂಡ 21 ದಿನಗಳ ಕಾಲ ಅಯೋಧ್ಯೆಯಲ್ಲಿದ್ದು ಶ್ರೀರಾಮನ ಕೃಪೆಗೆ ಅರ್ಹವಾದ ಸೇವೆಗಳನ್ನು ಮಾಡೋಣ ಅನ್ನೋ ರೀತಿಯಲ್ಲಿ ಅಂದ್ಕೊಳ್ತಾರೆ. ಅದೇ ರೀತಿ ಅವರು ಸೇವೆಯನ್ನು ಮಾಡ್ತಾರೆ. ಕಾಶಿಯಲ್ಲಿ 2 ಮಾಸಗಳನ್ನು ಆನಂದವಾಗಿ ಕಳೀತಾರೆ. ವಿಶ್ವೇಶ್ವರನ ದರ್ಶನದಿಂದ ನವ ಚೈತನ್ಯ ತುಂಬಿಕೊಳ್ತಾರೆ. ದಿನಗಳು ಕ್ಷಣಗಳಂತೆ ಉಳುತ್ತವೆ. ಇವರ ಮುಂದಿನ ಪ್ರಯಾಣ ಗಯಾಗಕ್ಕೆ ಹೋಗೋದಾಗಿರುತ್ತೆ. ಅಷ್ಟರೊಳಗೆ ಪರಮಾನ್ನದಲ್ಲಿ ಇಂಗಿನ ವಾಸನೆ ಬಡಿದಂತೆ ಕೊಂಚ ಮುಖ ಕಿವುಚುವ ಸಮಾಚಾರದಿಂದ ಅಧೀರರಾಗ್ತಾರೆ. ಇವರು ಕುಳಿತ ರೈಲಿನಲ್ಲೆಲ್ಲ ಪ್ರಯಾಣಿಕರು ಗಯಾದಲ್ಲಿ ಪ್ಲೇಗ್ ಮಾರಿ ಹರಡಿದೆ ಎಂಬುದಾಗಿ ಮಾತಾಡ್ಕೊಳ್ತಾ ಇರ್ತಾರೆ. ಶಿರಡಿಯಿಂದ ಇಲ್ಲಿಯವರೆಗೂ ಸುಖಕರವಾಗಿ ಹೂವೆತ್ತಿದಂತಹ ಸುಖ ಪಯಣದ ಅವಧಿ ಕೊನೆಗೊಂದು ಎಲ್ಲೋ ಕಾಣದ ಜಾಗದಲ್ಲಿ ಪ್ಲೇಗ್ ಮಾರಿಯ ಕಣ್ಣಿಗೆ ಬಿದ್ದು ಒದ್ದಾಡುವಂತಾದರೆ ಗೆಳೆಯರಿಬ್ಬರಿಗೂ ಚಿಂತೆ ಹತ್ತುತ್ತೆ. ಇದೇನು ಸರಾಗವಾಗಿ ಸಂತೋಷದ ಕಡಲಲ್ಲಿ ಸಾಗುತ್ತಿದ್ದ ನಾವೆಗೆ ಹೆಬ್ಬಂಟೆಯೊಂದು ಎದುರಾಗಿ ಬಡಿಯುತ್ತೇನೆಂದು ಹೆದರಿಸುತ್ತಿದೆ ಎನ್ನುವ ರೀತಿಲಿ ಭಾಸವಾಗತ್ತೆ. ಶ್ಯಾಮ ಮತ್ತು ಕೋತೆಯವರಿಬ್ಬರು ಎದೆಗುಂದಿದರು. ಬಾಬಾರವರ ಪಾದಗಳ ಸ್ಮರಣೆಯಿಂದ ಧೈರ್ಯ ತುಂಬಿಕೊಂಡು ರೈಲು ಗಾಡಿ ಗಯಾದಲ್ಲಿ ನಿಂತಾಗ ಕೊಂಚ ಆತಂಕದಿಂದಲೇ ಇಳಿತಾರೆ. ಅಲ್ಲೇ ಬಳಿಯಲ್ಲಿ ಧರ್ಮಶಾಲೆ ಇತ್ತು. ಹೆಜ್ಜೆ ಹಾಕ್ತಾರೆ. ಯಾಕೋ ಎಲ್ಲೋ ಅವ್ಯಕ್ತ ಭಯ ನೆರಳು ಕಾಡ್ತಾ ಇದೆ. ಧರ್ಮಛತ್ರದಲ್ಲಿ ರಾತ್ರಿ ಕೊಂಚ ದುಗುಡದಿಂದಲೇ ಕಳೀತಾರೆ ಗೆಳೆಯರಿಬ್ಬರು. ನಸುಕಿನಲ್ಲೆದ್ದು ನೋಡಿದರೆ ಯಾತ್ರಿಕರಾರೂ ಇಲ್ಲ. ಬಿಕೋ ಎನ್ನುವ ಛತ್ರದಲ್ಲಿ ಉಳಿದಿರುವುದು ಇವರಿಬ್ಬರೇ. ಪಂಡ ಅಷ್ಟರಲ್ಲೇ ಬರ್ತಾನೆ.
ಪಂಡ ಅಂದರೆ ಪೂಜಾರಿ. ಆ ಒಂದು ದೇವಸ್ಥಾನದ ಜವಾಬ್ದಾರಿ, ಸಂಪೂರ್ಣ ಜವಾಬ್ದಾರಿ ಅವನದ್ದೇ ಆಗಿರುತ್ತೆ. ಎಲ್ಲರೂ ಹೊರಟು ಹೋದಾಯ್ತು, ನೀವು ಈಗ ಹೊರಡಿ ಅಂತ ಹೇಳಿ ಅವಸರಿಸ್ತಾನೆ. ಶ್ಯಾಮನ ಕಣ್ಣು ಕೋತೆಯತ್ತ ಹೊರಳುತ್ತೆ. ಕೋತೆಯವರ ಮುಖದಲ್ಲಿ ಅಸಹಾಯ ಭಾವ ನಲಿದಾಡ್ತಾ ಇದೆ. ಶ್ಯಾಮ ಪೂಜಾರಿಯಲ್ಲಿ ಕೇಳಲೋ ಬೇಡವೋ ಎಂಬ ಸಂದಿಗ್ಧತೆಯಲ್ಲಿ ಪ್ಲೇಗ್ನ ಬಗೆಗೆ ವಿಚಾರಿಸ್ತಾನೆ. ಗಯಾದಲ್ಲೆಲ್ಲ ಬರೀ ಪ್ಲೇಗ್ ಬಹಳ ಹರಡಿದೆಯಂತೆ, ನಿಜವೇ? ಪೂಜಾರಿ ಚಕಿತಗೊಂಡು, ಯಾರು ಹೇಳಿದ್ದು ನಿಮಗೆ? ಅದಕ್ಕೇನಾ ಸಪ್ಪೆ ಮೊರೆ ಹಾಕಿಕೊಂಡು ಕುಳಿತಿರೋದು ನೀವಿಬ್ರು? ಬನ್ನಿ ನನ್ನೊಂದಿಗೆ, ನನ್ನ ಮನೆಗೇನೆ ಬರಬಹುದು ನೀವೇ. ನೋಡುವಿರಂತೆ, ಎಲ್ಲೂ ಯಾವ ಕಾಯಿಲೆ ಕಸಾಲೆ ಏನೂ ಇಲ್ಲ, ಎಲ್ಲ ಗಾಳಿ ಸುದ್ದಿ. ಇದನ್ನು ಕೇಳಿ ಕಂಗಾಲಾದರೆ ಹೇಗೆ? ಪೂಜಾರಿ ಪ್ರಾಮಾಣಿಕನಂತೆ ತೋರ್ತಾ ಇದ್ದ. ಆತನ ಮಾತಿನ ವೈಖರಿಯಲ್ಲಿ ಭರವಸೆ ತುಳುಕುತ್ತಿದೆ. ಶ್ಯಾಮ ಕೋತೆ ಇಬ್ಬರಿಗೂ ತುಸು ಧೈರ್ಯ ಬಂತು. ಪೂಜಾರಿಯನ್ನು ಹಿಂಬಾಲಿಸಿದರು. ಆಗುಂತಕರಾದರೂ ಪೂಜಾರಿ ಆತ್ಮೀಯತೆಯಿಂದ ನಡೆದುಕೊಂಡನಲ್ಲದೆ ಅನುಮಾನಿಸಲಿಲ್ಲ. ಬಾಬಾರವರ ದಯೆ ದಾರಿಯುದ್ದಕ್ಕೂ ಸೂಕ್ಷ್ಮವಾಗಿ ಇವರನ್ನು ಗಮನಿಸುತ್ತಲೇ ಇತ್ತು. ಇವರ ಜೊತೆಯೇ ಇದ್ದರು ಬಾಬಾ. ಶ್ಯಾಮ ಹಾಗೂ ಕೋತೆ ಎಲ್ಲೂ ಪ್ಲೇಗ್ನ ಸೋಂಕಿಲ್ಲ, ಅಂಟು ಜಾಡ್ಯ ಹರಡಿದೆ ಎಂಬ ಜಳ್ಳು ಮಾತಿನ ಸುಳ್ಳು ಕ್ರಿಮಿ ಹರಡಿತ್ತೇ ಹೊರತು ಇವರು ಹೆದರಿಕೊಂಡಂತೆ ಏನೂ ಇರಲಿಲ್ಲ. ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾ ಇಬ್ಬರು ಕೂಡ ಆ ಪೂಜಾರಿಯ ಭವ್ಯ ಬಂಗಲೆಯೊಂದರ ಮುಂದೆ ನಿಂತಾಗ ಕಣ್ಣರಳಿಸಿ ಆಶ್ಚರ್ಯಚಕಿತರಾದರು. ಸಾಧಾರಣ ಹೆಂಚಿನ ಮನೆಯನ್ನು ಇವರು ನಿರೀಕ್ಷೆ ಮಾಡಿದ್ರು. ಆದರೆ ಇದು ನೋಡಿದರೆ ಒಳ್ಳೆ ರಾಜಭವನದಂತಿದೆ. ಅಳುಕುತ್ತಾ ಒಳಗಡೆ ಇರಿಸಿದ ಗೆಳೆಯರಿಗೆ ಒಳಗಿನ ವಿಶಾಲವಾದ ಹಜಾರದ ವೈಭವ ಕಂಡೇ ಬೆರಗು ಮೂಡಿತು. ಸಾಕಷ್ಟು ಜನ ಒಮ್ಮೆಗೆ ಯಾವ ಅಡಚಣೆಗಳಿಲ್ಲದೆ ಹಾಯಾಗಿ ತಂಗಬಹುದಾದಷ್ಟು ದೊಡ್ಡದಿತ್ತು. ಭೂತಾಕಾರದ ಕಂಬಗಳು, ಥಳಥಳಿಸುವ ನೆಲ, ಶುಭ್ರವಾದ ಹಾಸಿಗೆ, ಹೊದಿಕೆಗಳು, ಮಂಚಗಳು, ಒಳಗಿನಿಂದ ಘಮ್ ಎಂದು ನವಿರಾಗಿ ಬರುತ್ತಿದ್ದ ರಸಗವಳದ ಘಮಲು, ಇದನ್ನೆಲ್ಲ ಗಮನಿಸುತ್ತಿದ್ದ ಆ ಗೆಳೆಯರಿಗೆ ಆಗ ಪೂಜಾರಿ ಹೇಳ್ತಾರೆ, ನೀವು ಇರಬೇಕಾಗಿದ್ದು ಇದೇ ಜಾಗ ಅಂಥೇಳಿ. ಕರಿ ಮರದ ಕೆತ್ತನೆಯ ಮಂಚದ ಮೇಲಿದ್ದ ಮೆತ್ತನೆಯ ದಿಂಬುಗಳು, ಅಂಥದ್ದೇ ಕೆತ್ತನೆಯ ಕೆಲಸವಿದ್ದ ಕನ್ನಡಿ ಹೊಂದಿಸಿದ ಮರದ ಕಪಾಟಿನ ಕೀಲಿ ಕೈಗಿತ್ತು. ಪೂಜಾರಿ ಹೇಳ್ತಾರೆ, ನಿಮ್ಮ ವಸ್ತು, ಹಣ, ಇನ್ನುಳಿದ ಎಲ್ಲ ಸಾಮಾನುಗಳನ್ನು ಜೋಪಾನವಾಗಿರಿಸ್ಕೊಳ್ಳಿ ಅಂತ ಹೇಳ್ತಾನೆ. ಒಳ್ಳೆ ನೆಂಟರ ಮನೆಯ ಆದರೋಪಚಾರದಂತಿದೆ. ವಿಶಾಲವಾದ ಗೋಡೆಯಲ್ಲಿ ಅಲ್ಲಲ್ಲಿ ದೇವ ದೇವತೆಗಳ ಚಿತ್ರ ಅಳವಡಿಸಲಾಗಿತ್ತು. ಒಂದಕ್ಕಿಂತ ಒಂದು ಭವ್ಯವಾದ ಮನೋಹರ. ಒಂದೊಂದಾಗಿ ನೋಡುತ್ತಾ ಬಂದ ಶ್ಯಾಮ ಹಜಾರದ ನಡುಭಾಗದಲ್ಲಿ ನಿಂತು ಅದೇಕೋ ತಲೆ ಎತ್ತಿದಾಗ ದಿಗ್ಭ್ರಾಂತನಾದ, ಆಶ್ಚರ್ಯಚಕಿತನಾದ. ಎರಡು ದಿವಿನಾದ ಕಂಬಗಳ ನಡುವೆ ಮಂಟಪದ ಮಧ್ಯದಲ್ಲಿರುವಂತೆ ಹೊಂದಿಸಿದ ಆ ನಯನ ಮನೋಹರ ಚಿತ್ರಪಟದಲ್ಲಿ ಬಾಬಾರವರು ಮೃದು ಮಂದಹಾಸ ಬೀರುತ್ತಾ ಶ್ಯಾಮನನ್ನೇ ಎದುರುಗೊಳ್ಳುವಂತೆ ಕುಳಿತಿದ್ದಾರೆ. ಇದು ಗಯೆಯೋ ದ್ವಾರಕಾಮಾಯಿಯೋ ಎಂದು ಒಂದು ಗಳಿಗೆ ತಬ್ಬಿಬ್ಬಾದ ಶ್ಯಾಮ ತನ್ನನ್ನು ಬೀಳ್ಕೊಡುವಾಗ ಬಾಬಾ ಹೇಳಿದ್ದ ಮಾತು ಮುತ್ತಿನಂತಹ ಮಾತು ಸ್ಮೃತಿ ಪಟಲದಲ್ಲಿ ಬಂದವು. ಶ್ಯಾಮ ಕಾಶಿ ಪ್ರಾಯಾಗ ಬಿಟ್ಟು ಹೊರಡುವ ಮೊದಲೇ ನಾನು ಬಂದು ನಿನ್ನನ್ನು ಸೇರುತ್ತೇನೆಂದಿದ್ದರಲ್ಲವೇ? ಅಕ್ಷರಶಃ ಹಾಗೇ ಆಯಿತು. ಶ್ಯಾಮನಿಗೆ ಬಾಬಾರವರ ವಾತ್ಸಲ್ಯ ಪೂರಿತ ನುಡಿ, ಭರವಸೆ ಸೂಸುವ ಆ ಪವಿತ್ರ ವದನದ ನೆನಪುಕ್ಕಿ ಬಂತು. ಒಂದೆಡೆ ಪ್ರಸನ್ನತೆ ಉಕ್ಕಿದರೆ ಮತ್ತೊಂದೆಡೆ ಹೃದಯ ಹರ್ಷದಿಂದ ಬಿರಿದು ಗದ್ಗದಿತನಾದ. ಶ್ಯಾಮ ಬಿಸಿಲು ಮಳೆ ಏಕಕಾಲದಲ್ಲಿ ಉಂಟಾದಂತೆ ಎಂದಿಗೆ ದ್ವಾರಕಾಮಾಯಿಗೆ ಧಾವಿಸಿ ಆ ಮಮತೆಯ ಮಡಿಲಲ್ಲಿ ತಲೆ ಇರಿಸುವೆನೋ ಎಂಬ ಉದ್ವೇಗದಿಂದ ಅಳಲಾರಂಭಿಸಿದ ಶ್ಯಾಮ ಬಹುಕಾಲದಿಂದ ತಾಯಿಯನ್ನಗಲಿದ ಕರುವಿನಂತೆ ಬಾಬಾರಿಗಾಗಿ ಹಂಬಲಿಸಿ ಬಿಕ್ಕಿ ಬಿಕ್ಕಿ ಅಳತೊಡಗಿದ ಶ್ಯಾಮ ಹೃದಯ ತುಂಬ ಅಮೃತಧಾರೆ ತುಂಬಿ ಹರಿದಿದೆ. ಮೈ ತುಂಬ ರೋಮಾಂಚನದ ಪುಳಕ. ಕೋತೆಯೂ ಕಣ್ಣೀರು ಹಾಕುತ್ತಿದ್ದಾರೆ. ಇವರಿಬ್ಬರ ವರ್ತನೆ ಕಂಡು ಪೂಜಾರಿ ಇವರಿಬ್ಬರು ಪ್ಲೇಗ್ ಇದೆ ಅಂತ ಹೇಳಿ ಹೆದರಿ ಅಳ್ತಾ ಇದ್ದಾರೆ ಅಂತೇಳಿ ಅವನು ಅಂದ್ಕೊಳ್ತಾ ಇದ್ದಾನೆ. ಅಂದರೆ ಪ್ಲೇಗಿಗೆ ಬಲಿಯಾಗಿ ನಮಗೇನಾದರೂ ಆಗಿಬಿಟ್ರೆ ನಮ್ಮ ಕುಟುಂಬ, ಮಡದಿ, ಮಕ್ಕಳು ನೆನಪು ಕಾಡ್ತಾ ಇದೆಯೇನೋ, ಅದಕ್ಕೆ ಇವರಿಬ್ಬರು ಅಳ್ತಾ ಇದ್ದಾರೆ ಅಂಥೇಳಿ ಸಮಾಧಾನ ಮಾಡೋಣ ಅಂತ ಹೇಳಿ, ಧೈರ್ಯ ತುಂಬೋಣ ಅಂಥೇಳಿ ಇವನು ಅಂದ್ಕೊಳ್ತಾ ಮುಂದೆ ಹೋದರೆ ಆ ಸಮಯದಲ್ಲಿ ಶ್ಯಾಮ ಕಣ್ಣೊರೆಸಿಕೊಂಡು ಪ್ರಶ್ನೆ ಮಾಡ್ತಾರೆ. ಬಾಬಾರವರ ಚಿತ್ರಪಟದತ್ತ ಬೆಟ್ಟು ಮಾಡಿ ತೋರಿಸ್ತಾರೆ. ಈ ಚಿತ್ರ ನಿಮಗೆಲ್ಲಿ ದೊರೆಯಿತು? ಪೂಜಾರಿಗೆ ಇನ್ನಷ್ಟು ಗೊಂದಲ. ರೋಗದ ಭೀತಿಯಿಂದ ಇವರು ಅಳ್ತಾ ಇದ್ದಾರೆ ಅಂಥೇಳಿ ನಾನು ಅಂದ್ಕೊಂಡ್ರೆ ಇವರೇನಪ್ಪ ತಕ್ಷಣವೇ ಆ ಚಿತ್ರದ ಬಗ್ಗೆ ಕೇಳ್ತಾ ಇದ್ದಾರಲ್ಲ ಅಂಥೇಳಿ. ಅದರಲ್ಲೂ ಶ್ಯಾಮನ ಕಂಠವೇಕೆ ಇಷ್ಟು ಒಂದು ಗದ್ಗದಿತವಾಗಿದೆ ಅಂದ್ಕೊಳ್ತಾ ಪೂಜಾರಿ ಗಲಿಬಿಲಿಗೊಂಡರೂ ಸಹ ಶಾಂತವಾಗಿ ಉತ್ತರಿಸ್ತಾನೆ. ನನ್ನ ಸುಪರ್ದಿಯಲ್ಲಿ ಸುಮಾರು 200-300 ಜನ ನೌಕರರು ಮನ್ಮಾಡ್ ಮತ್ತು ಪುಣತಾಂಬೆಗಳಲ್ಲಿ ನನ್ನ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ವಹಿವಾಟು ಅಲ್ಲಿಯವರೆಗೂ ವಿಸ್ತರಿಸಿದೆ. ಹಾಗಾಗಿ ಅಲ್ಲಿಂದ ಗಯಾ, ಕಾಶಿಗಳಿಗೆ ಯಾತ್ರೆಗೆಂದು ಹೊರಡುವವರ ಅನುಕೂಲಕ್ಕಾಗಿ ವಿಶೇಷ ಮುತುವರ್ಜಿ ವಹಿಸುತ್ತಾರೆ. ಇಲ್ಲಿಯೇ ಮಾಹಿತಿ ತಿಳಿಸಿ ಅವರ ಪ್ರಯಾಣ ಸುಖಕರವಾಗಿರುವಂತೆ ನೋಡಿಕೊಳ್ತಾರೆ. ಹಾಗೆ ಅವರಿಂದಲೇ ನನಗೆ ಅಲ್ಲಿ ಶಿರಡಿಯ ಬಗ್ಗೆ ತಿಳಿದು ಬಂದಿದ್ದು. ಅಲ್ಲಿಯ ಬಾಬಾ ಬಹಳ ಮಹಿಮಾವಂತರೆಂದು ತಿಳಿಸಿದ್ದರು. ಮನಸ್ಸು ತಡೆಯದೆ ಅಲ್ಲಿಯ ತನಕ ಹೋಗಿದ್ದು ಆ ಮಹಾತ್ಮನ ದರ್ಶನ ಭಾಗ್ಯ ಪಡೆದು ಬಂದೆ.
ಅಲ್ಲಿ ನನಗೆ ಬಾಬಾರವರ ಪರಮ ಶಿಷ್ಯ ಶ್ಯಾಮ ಎಂಬುವರ ಮನೆಗೂ ಭೇಟಿ ನೀಡುವ ಅವಕಾಶ ದೊರಕಿತ್ತು. ಈ ಚಿತ್ರಪಟ ಅವರ ಮನೆಯಲ್ಲಿತ್ತು. ಅದೇಕೋ ನೋಡಿದೊಡನೆ ಅದನ್ನು ಕೇಳಿ ಪಡೆಯುವ ಹಂಬಲ ಉಕ್ಕಿತು ನನಗೆ. ಆಗ ಬಾಬಾರವರೇ ಆ ಶ್ಯಾಮನಲ್ಲಿ ಹೇಳಿ ಅವರ ಮನೆಯಲ್ಲಿದ್ದ ಆ ಪಟವನ್ನು ನಿನ್ನ ಜೊತೆಗೆ ತೆಗೆದುಕೊಂಡು ಹೋಗು ಅನ್ನುವ ಹಾಗಿತ್ತು. ಹಾಗಾಗಿ ಈ ಚಿತ್ರಪಟವನ್ನು ನಾನು ಶ್ಯಾಮಾರವರ ಹತ್ತಿರ 12 ವರ್ಷಗಳ ಹಿಂದೆ ಕೇಳಿ ತೆಗೆದುಕೊಂಡು ಬಂದು ಇಲ್ಲಿ ಇಟ್ಟಿದ್ದೇನೆ. ಆ ಪುಣ್ಯ ಪುರುಷ ಇಲ್ಲೇ ಇದ್ದು ಅನುಗ್ರಹಿಸುತ್ತಿದ್ದಾರೆ ಅಂತ ಹೇಳಿ ನನಗೆ ಯಾವಾಗಲೂ ಅನಿಸುತ್ತೆ. ಪೂಜಾರಿ ಆ ಚಿತ್ರದ ವೃತ್ತಾಂತ ಹೇಳಿ ಮುಗಿಸಿದಾಗ ಶ್ಯಾಮ ಬಿಟ್ಟ ಬಾಯಿ ಮುಚ್ಚಲಿಲ್ಲ. ಕೋತೆ ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿದ್ದರು. ಶ್ಯಾಮ ಬಿಟ್ಟ ಕಂಗಳಿಂದ ಪೂಜಾರಿಯನ್ನು ದಿಟ್ಟಿಸಿದ. ಹೌದು, ಈ ಮುಖವನ್ನು ನಾನೆಲ್ಲೋ ನೋಡಿದ್ದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇತ್ತು. ಸಾವಿರಾರು ಮಂದಿ ಬಾಬಾರವರ ಭಕ್ತರನ್ನು ಮಾತನಾಡಿಸುವ ಸುಧಾರಿಸುವ ಶ್ಯಾಮನಿಗೆ ಹೃದಯಾಂತರಾಳದಲ್ಲೆಲ್ಲೋ ಹುದುಗಿ ಹೋದ ನೆನಪು ಮಸುಕಾಗಿ ಬರ್ತಾ ಇತ್ತು ಮನಸ್ಸಲ್ಲಿ. ಈತ ತನ್ನ ಮನೆಗೆ ಅತಿಥಿಯಾಗಿ ಬಂದು ಈ ಚಿತ್ರವನ್ನು ನನ್ನ ಕೈಗಳಿಂದಲೇ ತೆಗೆದುಕೊಂಡು ಹೋಗಿದ್ದು ಅವರಿಗೆ ನೆನಪಾಯಿತು. ನಾನಾಗ ಈ ಬಾಬಾರವರ ಚಿತ್ರವನ್ನು ಕೊಡೋದಿಲ್ಲ ಅಂತ ಹೇಳಿದ್ದೆ. ಆದರೆ ಇವರೇ, ಈ ಪೂಜಾರಿಯೇ ಬಾಬಾರವರ ಹತ್ತಿರ ಹೋಗಿ ಅದಕ್ಕೆ ಒಂದು ಅಪ್ಪಣೆಯನ್ನು ತೆಗೆದುಕೊಂಡ ನಂತರ ನಾನು ನಿರಾಕರಿಸಲಿಲ್ಲ. ಪ್ರೀತಿಯಿಂದ ಅದನ್ನು ಈ ಪೂಜಾರಿಗೆ ಕೊಟ್ಟು ಕಳುಹಿಸಿದ್ದೆ. ಇದರಲ್ಲಿ ಸಂಶಯವಿಲ್ಲ ಅನ್ನುವ ಮಾತು ಶ್ಯಾಮ ಅವರಿಗೆ ನೆನಪಾಗತ್ತೆ. ಆಗ ಶ್ಯಾಮ ಆ ಪೂಜಾರಿಯನ್ನು ನೋಡ್ತಾ ನಗುತ್ತಾ ಕೇಳ್ತಾರೆ, ಸ್ವಾಮಿ, ನನ್ನ ಗುರುತು ಏನಾದರೂ ನಿಮಗೆ ಸಿಗ್ತಾ ಇದೆಯಾ ಅಂಥೇಳಿ. ನಾನೇ ಆ ಶ್ಯಾಮ. ನಾವೀಗ ಶಿರಡಿಯಿಂದ ಹೊರಟು ಬಂದವರು. ಈಗ ಮೂಕ ವಿಸ್ಮಿತನಾಗುವ ಸರದಿ ಪೂಜಾರಿಯದ್ದಾಗಿತ್ತು. ಹೌದು, ಈ ಮುಖಚಹರೆ ನನಗೂ ಕೂಡ ಎಲ್ಲೋ ನೋಡಿದಂತೆ ಅನ್ನಿಸ್ತಾ ಇತ್ತು. ಅದೇ ಶ್ಯಾಮನೇ, ಕೊಂಚ ವಯಸ್ಸಾದಂತಿದೆ ಅಷ್ಟೇ. ಆ ಚಿತ್ರಪಟ ಪಡೆದು ಬಂದಾಗಿನಿಂದ ನನ್ನ ಮನಃಶಾಂತಿಗೆ ಭಂಗ ಬರಲಿಲ್ಲ. ಯಾವ ಸಮಸ್ಯೆಯೂ ಬೃಹದಾಕಾರ ತಾಳುವ ಮುಂಚೆಯೇ ಪರಿಹಾರ, ಮಾರ್ಗದರ್ಶನ ನನಗೆ ಸಿಗ್ತಾ ಇದೆ. ಇದೆಲ್ಲ ಆ ಮಹಾತ್ಮ ಬಾಬಾರವರ ಕರುಣೆಯ ಫಲವೆಂದು ಅದೆಷ್ಟೋ ಬಾರಿ ನನಗೆ ಅನ್ನಿಸ್ತಾ ಇರುತ್ತೆ. ನಾನು ಕೂಡ ಆಗಲೆಲ್ಲ ನಿಮ್ಮನ್ನು ನೆನಪು ಮಾಡ್ಕೊಳ್ತಾ ಇರ್ತೀನಿ ಅಂತೇಳಿ ಪೂಜಾರಿ ಹೇಳ್ತಾರೆ. ದಿನನಿತ್ಯ ಭಕ್ತಿಯಿಂದ ನಮಿಸದೆ ನಾನು ಹೊರಗೆ ಹೋಗೋದಿಲ್ಲ. ಅಂಥ ದೈವ ಸಮಾನ ಚಿತ್ರಪಟವನ್ನು ಕಾಣಿಕೆಯಾಗಿ ನೀಡಿದ ನಿಮಗೆ ನನ್ನ ಅನಂತ ವಂದನೆಗಳು. ನೀವೇ ನನ್ನ ಅತಿಥಿಯಾಗಿ ಬಂದಿರೋದು ನನ್ನ ಪೂರ್ವಜನ್ಮದ ಪುಣ್ಯ ಅಂತ ಹೇಳಿ ಅವ್ರು ಹೇಳ್ತಾರೆ ಪೂಜಾರಿ. ಹರ್ಷದ ಬುಗ್ಗೆಯಾದ ಪೂಜಾರಿ ಶ್ಯಾಮನನ್ನು ಆತ್ಮೀಯತೆಯಿಂದ ಅಪ್ಕೊಳ್ತಾರೆ. ಅಂದಿನಿಂದ ಶ್ಯಾಮ ಮತ್ತೆ ಕೋತೆಗೆ ರಾಜಮರ್ಯಾದೆ ಪ್ರಾರಂಭವಾಗುತ್ತೆ. ಸ್ವತಃ ಶ್ಯಾಮನೇ ಮುಜುಗರ ಪಟ್ಟುಕೊಳ್ಳುವಷ್ಟು ಪೂಜಾರಿ ಲಕ್ಷ್ಮೀಪುತ್ರ ಬೇರೆ. ಹಣಕ್ಕೇನು ಕೊರತೆ ಇರೋದಿಲ್ಲ. ಶ್ಯಾಮನ ಕಾಲುಗಳು ನೆಲ ಸೋಕದಂತೆ ಡೋಲಿಯಲ್ಲಿ ಹೋಗಿ ಬರುವ ವ್ಯವಸ್ಥೆಯನ್ನು ಮಾಡ್ತಾನೆ. ಪೂಜಾರಿಗೆ ಸಮಾಧಾನ ಸಿಗೋದೇ ಇಲ್ಲ. ಆನೆಯನ್ನೇ ತನ್ನ ಮನೆಯ ಬಾಗಿಲಿಗೆ ಕರೆಸ್ಕೊಂಡು ಅದರ ಮೇಲೆ ಶ್ಯಾಮನನ್ನು ಕೂರಿಸಿ ಊರನ್ನೆಲ್ಲ ಸುತ್ತಾಡಿಸ್ತಾನೆ. ಡೋಲಿಯಲ್ಲಿ ಕುಳಿತ ರಾಜವೈಭವ ರಾಜಾತಿಥ್ಯದಿಂದ ದಣಿದ ಶ್ಯಾಮ ಕಣ್ತುಂಬುವ ಮನಮೋಹಕ ದೃಶ್ಯ, ನಾಲಿಗೆ ಚಪ್ಪರಿಸುವ ಸೊಗಸಾದ ಭೋಜನ, ಅವನ ಸೇವೆಗೆಂದೇ ಕಾದು ನಿಂತ ಊಳಿಗದ ಆಳುಗಳು, ಸ್ನೇಹಿತನೊಂದಿಗೆ ನಗೆ ಚಟಾಕಿ, ಬೆಳಕಿನ ಪುಂಜ, ಬಾಬಾರವರ ದರ್ಶನ, ಬಾಬಾರವರ ಅನನ್ಯ ಪ್ರೀತಿಗೆ ಯಾವುದರ ಹೋಲಿಕೆ ಸಾಟಿ? ಭೂತ ವರ್ತಮಾನ ಭವಿಷ್ಯ ಕಾಲಗಳ ರೂವಾರಿ ಬಾಬಾ, ಸಕಲ ಪ್ರಾಣಿಗಳ ಚೈತನ್ಯ ಶಕ್ತಿ ಬಾಬಾ. ಗುರುವಾಣಿ ಗುರುಕೃಪೆಗೆ ಗುರುಪಾದ ಸೇವೆ ಮಾತ್ರ ಸಲ್ಲುವುದು, ಇನ್ಯಾವುದೂ ಇಲ್ಲ. ಏನಾದರೇನಂತೆ, ಗುರು ಸ್ವರೂಪದ ಆಳ ಅಗಲಗಳ ಅರಿವು ಉಂಟಾಗಲು ಜನ್ಮ ಜನ್ಮಾಂತರಗಳ ಸಂಸ್ಕಾರ ಬೇಕಷ್ಟೇ. ಶ್ಯಾಮ ಅವರ ಬಗ್ಗೆ ನಿಮಗೆ ಗೊತ್ತಿರಬೇಕಲ್ವ ಸ್ನೇಹಿತರೆ. ನಾನು ಹಿಂದೆ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಶ್ಯಾಮ ಅವರು ಪೊಲೀಸ್ ಪೇದೆಯಾಗಿ ಶಿರಡಿಗೆ ಬರ್ತಾರೆ. ಆದರೆ ಅವರು ಬಾಬಾರವರ ಭಕ್ತರಾಗಿ ಹೊರಹೊಮ್ಮುತ್ತಾರೆ. ತನ್ನ ಕೆಲಸವನ್ನೇ, ಸರ್ಕಾರಿ ಕೆಲಸ ಸಿಗೋದೇ ಕಷ್ಟ ಆಗಿನ ಕಾಲದಲ್ಲಿ, ಅಂಥದ್ರಲ್ಲಿ ಆ ಕೆಲಸವನ್ನೇ ತಿರಸ್ಕಾರ ಮಾಡಿ ಬಿಟ್ಟು ಬಾಬಾರವರ ಭಕ್ತರಾಗ್ತಾರೆ. ಅವರ ಜೊತೆ ಇರ್ತಾರೆ, ಅವರ ಸೇವೆ ಮಾಡ್ತಾರೆ. ಹೀಗೆ ಬಾಬಾರವರು ತನ್ನ ಭಕ್ತರನ್ನು ತಾನಾಗಿಯೇ ಕರೆಸ್ಕೊಳ್ತಾರೆ, ತಾನಾಗಿಯೇ ಆಯ್ಕೆ ಮಾಡ್ಕೊಳ್ತಾರೆ. ಹೀಗೆ ನೋಡಿ, ಬಾಬಾರವರು ಒಂದು ಕರುಣೆ, ಎಷ್ಟು ದಯೆ, ಎಷ್ಟು ಅವರ ಮೇಲಿದೆ ಅಂದರೆ, ಯಾವೆಲ್ಲ ರೀತಿಲಿ ಶ್ಯಾಮ ಅವರಿಗೆ ಎಷ್ಟು ತೀರ್ಥಕ್ಷೇತ್ರಗಳ ದರ್ಶನ ಮಾಡಿಸ್ತಾರೆ ಅಂದರೆ, ತನ್ನನ್ನು ಕರೆದು ಹೋದ ಕಡೆ ಎಲ್ಲ ಬಾಬಾರವರು ಶ್ಯಾಮನನ್ನೇ ಕರೆಸೋದು. ಅಂದರೆ ನೀನೇ ಹೋಗು ಅಂತ ಹೇಳಿ. ಅಂದರೆ ಎಲ್ಲ ಅವ್ರು ಹೋಗೋ ಅವಶ್ಯಕತೆನೇ ಇರೋದಿಲ್ಲ ಅಲ್ವಾ. ಪ್ರಯಾಗ, ಕಾಶಿ, ಅಯೋಧ್ಯೆ ಎಲ್ಲ ಕಡೆನೂ ಅವರೇ ಇರೋದಲ್ವ. ಅವ್ರ ಹತ್ರ ಹೋಗೋಕ್ಕೆ ಅವ್ರಿಗೆ ಯಾಕೆ ಅವಶ್ಯಕತೆ ಇರುತ್ತೆ ಹೇಳಿ. ಹಾಗಾಗಿ ತನ್ನ ಭಕ್ತನೇ ಸುತ್ತಾಡ್ಕೊಂಡು ಬರಲಿ, ನನ್ನ ಎಲ್ಲ ರೀತಿಯ ದರ್ಶನಗಳನ್ನು ಮಾಡಲಿ ಅವತಾರದ ಅನ್ನೋ ರೀತಿಲಿ ಶ್ಯಾಮನನ್ನು ಎಲ್ಲ ಕಡೆ ಕಳಿಸ್ತಾರೆ. ಶ್ಯಾಮ ಎಲ್ಲೆಲ್ಲಿಗೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿರೋದಿಲ್ಲ, ಎಲ್ಲ ಜಾಗವನ್ನು ಹೋಗಿ ನೋಡಿರ್ತಾರೆ. ಎಲ್ಲ ಕಡೆ ತೀರ್ಥ ಕ್ಷೇತ್ರಗಳ ದರ್ಶನವನ್ನು ಆಗಿನ ಕಾಲದಲ್ಲೇ ಮಾಡಿರ್ತಾರೆ. ಆಗಿನ ಕಾಲದಲ್ಲಿ ಎಷ್ಟು ಕಷ್ಟ ಗೊತ್ತಾ, ನಡ್ಕೊಂಡು ಹೋಗಬೇಕಾಗಿರುತ್ತೆ, ಹಣ ಇರೋದಿಲ್ಲ, ಏನೂ ವ್ಯವಸ್ಥೆ ಇರೋದಿಲ್ಲ. ಆದರೂ ಕೂಡ ಎಲ್ಲ ಸುವ್ಯವಸ್ಥೆಯೊಂದಿಗೆ ಹಣಕ್ಕೆ ಖರ್ಚು, ಕರ್ಕೊಂಡು ಹೋಗೋರು, ಅಲ್ಲಿ ರಾಜ ಮರ್ಯಾದೆ, ಊಟಕ್ಕೆ ವ್ಯವಸ್ಥೆ, ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ, ಎಲ್ಲ ರೀತಿಯಲ್ಲಿ ಸಿದ್ಧತೆ ಮಾಡಿ
ಬಾಬಾರವರು ಶ್ಯಾಮ ಅವ್ರನ್ನ ಕಳಿಸ್ತಾರೆ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಗೊತ್ತಾ, ನಾವು ಗುರುವಿನ ಶರಣದಲ್ಲಿದ್ದೀವಿ ಅಂದರೆ ಮುಂದಿನ ಭವಿಷ್ಯದ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, ನಾಳೆ ಏನು ಅಂತೇಳಿ ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ಇವತ್ತಿನ ಕರ್ಮದ ಬಗ್ಗೆ ಮಾತ್ರ ನಾವು ಯೋಚಿಸಬೇಕು, ಒಳ್ಳೆಯದನ್ನು ಬಯಸಬೇಕು, ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯ ರೀತಿಯಲ್ಲಿ ನಮ್ಮ ಜೀವನವನ್ನು ಮುಂದೆ ತಗೊಂಡು ಹೋಗೋ ಉದ್ದೇಶ ನಮ್ಮದಾಗಿರಬೇಕು. ಮುಂದಿನ ವ್ಯವಸ್ಥೆಯನ್ನು ಅವರೇ ನಮಗೆಲ್ಲ ಮಾಡಿಕೊಡ್ತಾ ಹೋಗ್ತಾರೆ. ಮಕ್ಕಳ ಮದುವೆ ಆಗಿರ್ಬೋದು, ಮಕ್ಕಳಲ್ಲಿ ಪರಿವರ್ತನೆ ಆಗಿರ್ಬೋದು, ಒಳ್ಳೆಯ ದಾರಿಯಲ್ಲಿ ಹೋಗೋದಾಗಿರ್ಬೋದು, ಸಂಸ್ಕಾರ ಆಗಿರ್ಬೋದು, ನಡೆ ನುಡಿ, ಅವರಿಗೆ ಎಲ್ಲಿ ಏನು ಸಿಗಬೇಕು, ಯಾವ ಗೌರವ ಸಿಗಬೇಕು, ಯಾವ ಸ್ಥಾನಮಾನ ಸಿಗಬೇಕು, ಯಾವ ಕೆಲಸ ಸಿಗಬೇಕು, ಯಾವ ರೀತಿ ಸಂತಾನ ಸಿಗಬೇಕು, ಎಲ್ಲದರ ಒಂದು ಅರಿವು ಗುರುವಿಗಿರುತ್ತೆ, ಯೋಜನೆ ಇರುತ್ತೆ ಅವರಿಗೆ ನಮ್ಮ ಬಗ್ಗೆ. ಹಾಗಾಗಿ ನಾವು ಗುರುವಿನ ಶರಣದಲ್ಲಿದ್ದೀವಿ ಅಂದರೆ ನಾವು ನಿಶ್ಚಿಂತವಾಗಿ ನಮ್ಮ ಕೆಲಸವನ್ನು ಮಾಡಬೇಕು. ಇವತ್ತಿನ ಕರ್ಮ, ಇವತ್ತಿನ ದಿನ, ಇವತ್ತಿನ ಖುಷಿ, ಇವತ್ತಿನ ಸಣ್ಣ ಪುಟ್ಟ ಖುಷಿ ಏನು ಸಿಗುತ್ತೋ ಅದ್ರ ಬಗ್ಗೆ ಅಷ್ಟೇ ನಾವು ಅದನ್ನು ಗಮನ ಕೊಡಬೇಕು, ತೃಪ್ತಿಕರವಾಗಿ ಅನುಭವಿಸಬೇಕು. ಹಾಗೆ ಏನಾದರೂ ಕಷ್ಟ ಪರಿಸ್ಥಿತಿಗಳು ಬಂದರೆ ಅವುಗಳನ್ನು ಗುರುವಿನ ಪಾದಗಳಲ್ಲಿ ಇಟ್ಟು ನಾವು ಎದುರಿಸ್ಬೇಕಷ್ಟೇ. ಎಲ್ಲವನ್ನು ಅವರೇ ನೋಡ್ಕೊಳ್ತಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿತ್ತು, ಸಾಕ್ಷಿಯಾಗಿತ್ತು ಸ್ನೇಹಿತರೆ. ಶ್ಯಾಮ ಏನೂ ಬಯಸ್ತಿಲ್ಲ ಬಾಬಾರವರಿಂದ. ಬಾಬಾರವರು ಎಲ್ಲ ಅವನಿಗೆ ಸೌಭಾಗ್ಯ, ಸುಖ, ಸಂತೋಷ, ನೆಮ್ಮದಿಯನ್ನು ಕೊಟ್ಟಿದ್ದರು ಸ್ನೇಹಿತರೆ. ಅವರು ಶಿರಡಿ ಅಂದರೆ ಬಾಬಾರವರು ಸಮಾಧಿ ಹೊಂದಿದ ನಂತರ ಶಿರಡಿ ಸಂಸ್ಥಾನದ ಮೇಲುಸ್ತುವಾರಿಯನ್ನು ಅವರೇ ನೋಡ್ಕೊಳ್ತಿದ್ರು ಲೆಕ್ಕಾಚಾರವನ್ನು. ಹಿಂದೊಂದು ದಿವಸ ಶ್ಯಾಮ ಅವರನ್ನು ಹೇಮಾಡ ಪಂಥ ಅಂತ ಹೇಳಿ ಸಂಬೋಧಿಸಿದ್ರು. ಅಂದರೆ ಹೇಮಾಡ ಪಂಥರು ಅಂದರೆ ಅವರು ಒಬ್ಬ ಆಸ್ಥಾನದಲ್ಲಿದ್ದು ಲೆಕ್ಕಾಚಾರವನ್ನು ನೋಡ್ಕೊಳ್ತಿದ್ದಂಥವರು, ಒಬ್ಬ ಕೃತಿ ಬರೆದಂಥವರು, ಮಹಾನ್ ವ್ಯಕ್ತಿ ಅವರು. ಅಂಥವರಿಗೆ ಯಾಕೆ ಶ್ಯಾಮ ಅವರನ್ನು ಹೋಲಿಸಿದ್ರು ಅಂದರೆ ಮುಂದೆ ನೀನು ಕೂಡ ಹಾಗೆ ಆಗ್ತೀಯಾ ಅಂತ ಹೇಳಿದರು. ಅವರ ಮಾತುಗಳು ಯಾವತ್ತಿಗೂ ಸುಳ್ಳಾಗಲಿಲ್ಲ, ಅವು ಅದೇ ರೀತಿ ವಾಸ್ತವ ರೂಪಕ್ಕೆ ಬಂದರು. ಅಂಥ ಒಂದು ಸ್ಥಾನಮಾನ ಗೌರವವನ್ನು ಶ್ಯಾಮ ಅವರು ಅನುಭವಿಸಿದ್ರು ಜೀವನದಲ್ಲಿ. ಹಾಗಾಗಿ ಗುರುವಿನ ಶರಣದಲ್ಲಿ ನಾವಿದ್ದೀವಿ ಅಂದರೆ ಆ ಸ್ಥಾನ ಮಾನ ಗೌರವ, ಉತ್ತಮ ವಿಶೇಷವಾದ ನೆಮ್ಮದಿಯುತವಾದ ಆರೋಗ್ಯಯುತವಾದ ಜೀವನ ತಾನಾಗಿಯೇ ಸಿಗ್ತಾ ಹೋಗುತ್ತೆ. ನಾವು ಯಾವುದಕ್ಕೂ ಹಂಬಲಿಸೋದು ಬೇಡ. ಅವರ ಶರಣವೇ ನಮಗೆ ಎಲ್ಲ ರೀತಿಯಲ್ಲೂ ತಂದುಕೊಡುತ್ತೆ ಸುವ್ಯವಸ್ಥೆಯನ್ನು. ನಾವು ಅವರ ಶರಣದಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಬೇಕು, ಸಮರ್ಪಣೆ ಆಗಬೇಕು. ಏನೇ ಆದರೂ ಅದು ನೀವೇ ಬಾಬಾ, ನಾನು ಸಾಯ್ತೀನೋ ಬದುಕ್ತೀನೋ ಅದು ನನಗೆ ಗೊತ್ತಿಲ್ಲ, ನನ್ನ ಮುಂದಿನ ಭವಿಷ್ಯದ ಬಗ್ಗೆನೂ ನಾನು ಚಿಂತೆ ಮಾಡೋದಿಲ್ಲ, ನೀವು ನನ್ನ ಜೊತೆಗಿದ್ದೀರಾ ಸಾಕು. ಈ ರೀತಿಯಾಗಿರಬೇಕು ನಮ್ಮ ಆಸೆ ಆಕಾಂಕ್ಷೆಗಳು. ಅಷ್ಟು ಸಮರ್ಪಣಾ ಭಾವವನ್ನು ಹೊಂದಿರಬೇಕು. ಕಷ್ಟವೇ ಬರಲಿ, ದುಃಖವೇ ಎದುರಾಗಲಿ, ಆಸೆಗಳು ಈಡೇರಲಿ, ಆಸೆಗಳು ಈಡೇರದೇ ಇರಲಿ, ನಾವು ಅವರ ಶರಣದಲ್ಲಿ ದೃಢವಾದ ನಂಬಿಕೆ ಇಡಬೇಕು. ಖಂಡಿತ ನಾವು ಯಾವುದೋ ಒಂದು ಆಸೆನ ಇಟ್ಕೊಂಡಿದ್ದೀವಿ, ಅದು ಈಡೇರಿಲ್ಲ ಅಂದರೆ ಅದು ಬಾಬಾರವರಿಗೆ ಅದು ಇಷ್ಟ ಇಲ್ಲ, ಅದರಿಂದ ಏನೋ ಸಮಸ್ಯೆ ಆಗೋದಿತ್ತು, ಹಾಗಾಗಿ ಅದು ನಮಗೆ ಕೊಟ್ಟಿಲ್ಲ. ನಮಗೇನೋ ಬೇಡದನ್ನು ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ಏನೋ ವಿಶೇಷತೆ ಇದೆ, ಅದಕ್ಕೆ ಅದು ನಮಗೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಾವು ಯಾವಾಗ ಒಂದು ವಿಶ್ವಾಸ ಪೂರ್ಣವಾದ ಶ್ರದ್ಧೆಯಿಂದ ಅವರಲ್ಲಿ ಸಮರ್ಪಣೆಯಾಗ್ತೀವೋ ಆಗ ನಮ್ಮ ಜೀವನ, ನಾವು ನಮ್ಮ ಭವಿಷ್ಯಕ್ಕೋಸ್ಕರ ಯಾವುದೇ ರೀತಿ ಚಿಂತೆ ಮಾಡೋದೇ ಬೇಡ. ಎಲ್ಲ ತಾನೇ ಸಮಯಕ್ಕೆ ಸರಿಯಾಗಿ ಅದು ಸಿದ್ಧಗೊಳ್ತಾ ಹೋಗುತ್ತೆ ನಮ್ಮ ಭವಿಷ್ಯದ ರೂಪದಲ್ಲಿ ಸ್ನೇಹಿತರೆ. ಅಷ್ಟರ ಮಟ್ಟಿಗೆ ನಾವು ಸಮರ್ಪಣೆ ಆಗಬೇಕು ಅಷ್ಟೇ. ಸಮರ್ಪಣೆ ಅಂದರೆ ಇದಕ್ಕೆ ಹೇಳೋದು. ಕಷ್ಟ ಇರಲಿ, ದುಃಖ ಇರಲಿ, ಸಮಸ್ಯೆ ಬರಲಿ, ಯಾರೋ ಬಂದು ಇವತ್ತು ನಮ್ಮ ಕಪಾಳಕ್ಕೊಂದು ಹೊಡೆದು ಹೋದರು ಅಂದರೆ ಅದಕ್ಕೂ ಕೂಡ ಒಂದು ಕಾರಣವಿರುತ್ತೆ ಅನ್ನೋ ರೀತಿಯಲ್ಲಿ ನಾವು ಸಬೂರಿ ವಹಿಸಿ ಗುರುವಿನ ಪಾದಗಳಲ್ಲಿ ಆ ವಿಚಾರವನ್ನು, ಸಂಗತಿಯನ್ನು, ಪರಿಸ್ಥಿತಿಯನ್ನು ಇಟ್ಟು ನಾವು ಶರಣಾದರೆ ಮರುಕ್ಷಣವೇ ಅದಕ್ಕೊಂದು ಬಲವಾದ ಪ್ರತಿಕ್ರಿಯೆ ಸಿಗುತ್ತೆ ಗುರುವಿನ ಬಲದೊಂದಿಗೆ. ಆ ನೆನಪನ್ನು ನಾವು ಯಾವತ್ತೂ ಮರಿಬಾರದು ಸ್ನೇಹಿತರೆ. ಇದು ಶ್ಯಾಮ ಮತ್ತು ಬಾಬಾರವರ ನಡುವಿದ್ದ ಒಂದು ಅನ್ಯೋನ್ಯ ಸಂಬಂಧ. ಅಂದರೆ ನಮ್ಮ ಮತ್ತು ಬಾಬಾರವರ ಮಧ್ಯೆ ಈಗ ಹೇಗಿದೆಯಲ್ಲ ಹಾಗೆ. ಇಲ್ಲಿ ಕಲಿಯುಗ, ನಾವು ಕಲಿಯುಗದಲ್ಲಿ ಇದ್ದೀವಿ ಈಗಾಗಲೇ. ಅಂದರೆ ಇಲ್ಲಿ ಏನಪ್ಪ ಅಂದರೆ ನಾವು ಏನು ಬಯಸ್ತೀವೋ ಅದು ನಮಗೆ ಸಿಗಲಿಲ್ಲ ಅಂದರೆ ತಕ್ಷಣ ನೋವಾಗುತ್ತೆ, ಇಲ್ಲ ಅಂತಲ್ಲ, ಯಾಕಂದರೆ ನಮಗೆ ಬೇಗನೆ ಬೇಕು ಎಲ್ಲವೂ. ಆದರೆ ಇಲ್ಲಿ ಹಾಗಾಗೋದಿಲ್ಲ. ಕರ್ಮಕ್ಕನುಸಾರವಾಗಿ ಗುರುವಿನ ಶರಣದಲ್ಲಿದ್ದೀವಿ ಅಂದರೆ ಅವುಗಳನ್ನು ಯಾವ ಸಮಯದಲ್ಲಿ ಹೇಗೆ ಕಳ್ಕೊಳ್ಬೇಕು, ಹೇಗೆ ಪಡ್ಕೊಳ್ಬೇಕು ಅನ್ನುವ ಒಂದು ಶಿಕ್ಷಣ, ಮಾರ್ಗದರ್ಶನ ಅವರಿಂದ ನಮಗೆ ಹಂತ ಹಂತವಾಗಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಗುರುವಿನ ಮಾರ್ಗದರ್ಶನವಿಲ್ಲದೆ, ಗುರುವಿಲ್ಲದೆ ನಮ್ಮ ಜೀವನದಲ್ಲಿ ನಾವು ಏನನ್ನೂ ಒಳ್ಳೆಯದನ್ನು ಪಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನನ್ನ ಅನಿಸಿಕೆ ಸ್ನೇಹಿತರೆ. ಅಂದರೆ ಅವರ ಆಶೀರ್ವಾದ, ಕೃಪೆಯ ಬಲವೊಂದೇ ಎಂಥ ಒಂದು ನಾವು ಪಾಪ ಕೂಪದಲ್ಲಿ ಬಿದ್ದಿದ್ದೀವಿ ಅಂದರೆ ನಮ್ಮನ್ನು ಕೈ ಹಿಡಿದು ಮೇಲೆತ್ತದು ಅವರ ಒಂದು ದಯೆ, ಕರುಣೆ, ಪ್ರೇಮದ ಭಾವ ಮಾತ್ರ. ಆ ಭಾವಕ್ಕೆ ನಾವು ಸೋತ್ರೆ ಖಂಡಿತ ಅವರು ಪ್ರಸನ್ನರಾಗ್ತಾರೆ, ನಮ್ಮ ಜೀವನವನ್ನು, ನಮ್ಮ ಭವಿಷ್ಯವನ್ನು ಸುರಕ್ಷಿತ ಮಾಡಿಕೊಡ್ತಾರೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟವಾಗಿದ್ದರೆ ಬಾಬಾರವರಿಗೆ ಒಂದು ಕೃತಜ್ಞತೆ ಸಲ್ಲಿಸುವ ಮೂಲಕ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.